ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 41ನೇ ಘಟಿಕೋತ್ಸವದಲ್ಲಿ ಮೂವರಿಗೆ ಗೌರವ ಡಾಕ್ಟರೇಟ್, ಕನ್ನಡ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ರುಕ್ಮಿಣಿ ಅವರಿಗೆ 14 ಚಿನ್ನದ ಪದಕಗಳನ್ನು ವಿತರಣೆ ಮಾಡಲಾಯಿತು. ಭಾರತವು ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ರ್ಯಾಂಕಿಂಗ್ನಲ್ಲಿ 5ನೇ ಸ್ಥಾನದಲ್ಲಿದ್ದು 3ನೇ ಸ್ಥಾನಕ್ಕೆ ಏರಲು ಪ್ರಯತ್ನಿಸುತ್ತಿದೆ. ಇದಕ್ಕಾಗಿ ದೇಶದ ಪ್ರತಿಯೊಬ್ಬ ಪ್ರಜೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿರುವ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳಿದ್ದಾರೆ. ಸೋಮವಾರ ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ BR ಅಂಬೇಡ್ಕರ್ ಸಭಾಂಗಣದಲ್ಲಿ ನಡೆದ ವಿಶ್ವವಿದ್ಯಾಲಯದ 41ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಗೌರವ ಡಾಕ್ಟರೇಟ್ ಮತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಮಾತನಾಡಿದರು. 41ನೇ ಘಟಿಕೋತ್ಸವದಲ್ಲಿ ಮೂವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಶಿಲ್ಪಕಲಾ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೆ ಕಲಬುರಗಿ ಜಿಲ್ಲೆಯ ನಾಡೋಜ ಮಾನಯ್ಯ ಬಡಿಗೇರ್, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿನ ಸಾಧನೆಗೆ ತಾತ್ಯಾರಾವ್ ಕಾಂಬ್ಳೆ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಸಾಧನೆಗೆ ಬೆಂಗಳೂರು ಮೂಲದ NS ಶ್ರೀನಾಥ್ ಅವರಿಗೆ ರಾಜ್ಯಪಾಲರು ಮತ್ತು ಮುಖ್ಯ ಅತಿಥಿಗಳು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಇದೇ ಸಂದರ್ಭದಲ್ಲಿ 26,590 ಸ್ನಾತಕ ಪದವಿ, 4,171 ಸ್ನಾತಕೋತ್ತರ ಪದವಿ ಸೇರಿ 30,761 ಅಭ್ಯರ್ಥಿಗಳಿಗೆ ಪದವಿ ಘೋಷಿಸಲಾಯಿತು. 129 ಅಭ್ಯರ್ಥಿಗಳಿಗೆ PhD ಹಾಗೂ 72 ವಿದ್ಯಾರ್ಥಿಗಳಿಗೆ 165 ಚಿನ್ನದ ಪದಕ ಪ್ರದಾನ ಮಾಡಿದರೆ 23 ವಿದ್ಯಾರ್ಥಿಗಳಿಗೆ 15 ಚಿನ್ನದ ಪದಕವನ್ನು ನಗದ ಬಹುಮಾನಕ್ಕೆ ಪರಿವರ್ತಿಸಿ ವಿತರಿಸಲಾಯಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ ಅಗ್ಸರ್, ಕುಲಸಚಿವರಾದ ಡಾಕ್ಟರ್ B ಶರಣಪ್ಪ, ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಜ್ಯೋತಿ ಧಮ್ಮಪ್ರಕಾಶ್ ಸೇರಿದಂತೆ ವಿವಿಧ ಅಕಾಡೆಮಿಕ್ ಸಿಂಡಿಕೇಟ್ ಸದಸ್ಯರು, ವಿವಿಧ ನಿಕಾಯದ ಡೀನ್, ಅಧಿಕಾರಿಗಳು, ಬೋಧಕೇತರ ವೃಂದ, ಪದವಿ ಪಡೆದ ವಿದ್ಯಾರ್ಥಿಗಳು, ಅವರ ಕುಟುಂಬ ವರ್ಗದವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. Thank you, sir. Thank you so much. ఇక్కడ పరి ಗುಲ್ಬರ್ಗಾ ವಿಶ್ವವಿದ್ಯಾಲಯದ 41ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವಂಥ ಸನ್ಮಾನ್ಯ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಆಗಿರುವಂಥ ಸನ್ಮಾನ್ಯ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಸರ್ ಅವರಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು, ಘಟಿಕೋತ್ಸವದ ಮುಖ್ಯ ಅತಿಥಿಗಳು, ಎಲ್ಲ ಗಣ್ಯ ಅತಿಥಿಗಳಿಗೆ, ಸಿಂಡಿಕೇಟ್ ಸದಸ್ಯರಿಗೆ, ಎಲ್ಲ ನಿಕಾಯಗಳ ಡೀನರಿಗೆ, ವಿದ್ಯಾವಿಷಯಕ ಪರಿಷತ್ ಸದಸ್ಯರಿಗೆ, ವಿವಿಧ ವಿಭಾಗಗಳ ಮುಖ್ಯಸ್ಥರಿಗೆ, ಚಿನ್ನದ ಪದಕದ ದಾನಿಗಳಿಗೆ, ಆಹ್ವಾನಿತ ಗಣ್ಯರಿಗೆ,
PhD ಪದವಿ ಹಾಗೂ ಚಿನ್ನದ ಪದಕ ನಗದು ಬಹುಮಾನಗಳನ್ನು ಸ್ವೀಕರಿಸಲಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ, ಅವರ ಪಾಲಕರಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ, ವಿಶ್ವವಿದ್ಯಾಲಯದ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ಘಟಿಕೋ 41वें दीक्षांत समारोह में गौरव डॉक्टरेट की उपाधि स्वीकार करने पधारे हुए सम्मानित दिग्गजों का, महान तीनों हस्तियों का हम सम्मानपूर्वक स्वागत करते हैं। ಗುಲ್ಬರ್ಗಾ ವಿಶ್ವವಿದ್ಯಾಲಯದ 41ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಸನ್ಮಾನ್ಯ ರಾಜ್ಯಪಾಲರು ಹಾಗೂ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳ ಅಧ್ಯಕ್ಷತೆಯಲ್ಲಿ ಇಂದಿನ ಈ ವಾರ್ಷಿಕ ಘಟಿಕೋತ್ಸವಕ್ಕೆ ಚಾಲನೆ ದೊರಕಿದೆ. ಈ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್ಜಿಯವರೇ, ಕರ್ನಾಟಕ ರಾಜ್ಯದ ಸನ್ಮಾನ್ಯ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯ ಕುಲಾಧಿಪತಿಗಳು ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. गुलबर्गा विश्वविद्यालय कलबुर्गी के 41वां दीक्षांत समारोह में गौरवान्वित श्री थावरचंद गहलोत जी, मैं आपका आदरपूर्वक स्वागत करता हूं। महोदय, आपके सार्थक मार्गदर्शन एवं दक्ष प्रशासनिक सहयोग के बलबूते आज गुलबर्गा विश्वविद्यालय शिक्षा, विज्ञान, स्वास्थ्य, कला, साहित्य, संस्कृति एवं खेल कूद जैसे विभिन्न क्षेत्रों में सफलता के अपने कदमों के प्रगति की दिशा में उठाने सक्षम रहा है। मान्यवर, उत्तर कर्नाटक का यह प्रदेश 21वीं सदी की अनेकानेक चुनौतियों का सामना करते हुए सामाजिक एवं आर्थिक दिशा में यथासंभव विकास के अपने प्रदर्शनों को नापने आया जरूर है। साथ ही सफलता के और भी अनेक मार्ग को खोजने एवं खोजने की आवश्यकता है। महामहिम, इन प्रयत्नों एवं प्रयोगों में आपके द्वारा प्राप्त प्रेरणा एवं सहयोग के प्रति कल्याण कर्नाटक के हम सभी नागरिक हृदय से आपका अभिवंदन करते हैं। ಅದೇ ರೀತಿಯಾಗಿ ಮಹನೀಯರೇ ಹಾಗೂ ಮಹಿಳೆಯರೇ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಈ 41ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ಗೌರವ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MC ಸುಧಾಕರ್ ಅವರು, ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಗಳ ಸಮಾಧಿ ಕುಲಪತಿಗಳು, ಸರ್, ತಮಗೆ ಈ ಒಂದು ಶುಭ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ವಿಶ್ವವಿದ್ಯಾಲಯಗಳ ಸಮಕುಲಾಧಿಪತಿಗಳಾದ ತಮಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಮಹನೀಯರೇ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಈ 41ನೇ ವಾರ್ಷಿಕ ಘಟಿಕೋತ್ಸವಕ್ಕೆ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಲಿರುವ 3 ಮಹನೀಯರಿಗೆ ಸನ್ಮಾನ್ಯ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ 3 ಮಹನೀಯರಿಗೆ ಶ್ರೀ ಮಾನಯ್ಯ ಬಡಿಗೇರವರಿಗೂ, ಶ್ರೀ ತಾತ್ಯಾರಾವ್ ಕಾಂಬಳೆಯವರಿಗೂ, ಶ್ರೀ ಶ್ರೀನಾಥ್ ಅವರಿಗೂ ಕೂಡ ನಾನು ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೂ
ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಿಗೂ ವಿದ್ಯಾವಿಷಯಕ ಪರಿಷತ್ ಸದಸ್ಯರು ಕೂಡ ಸ್ವಾಗತವನ್ನು ಕೋರುತ್ತಾ, ವಿಶೇಷವಾಗಿ ಈ ಒಂದು ಘಟಿಕೋತ್ಸವದಲ್ಲಿ ಚಿನ್ನದ ಪದಕಗಳನ್ನು, PhD ಪದವಿಗಳನ್ನು, ಉಳಿದ ಪ್ರಶಸ್ತಿಗಳನ್ನು ಸ್ವೀಕರಿಸಲು ಆಗಮಿಸಿದಂಥ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೆಮ್ಮೆಯ ಪ್ರತಿಷ್ಠೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಮಾರಂಭಕ್ಕೆ ಮೆರುಗನ್ನು ತಂದಂಥ ನಗರದಿಂದ ಆಗಮಿಸಿದಂಥ ಎಲ್ಲ ಆಹ್ವಾನಿತರಿಗೂ, ಗಣ್ಯರಿಗೂ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಂತ ಸ್ವಾಗತವನ್ನು ಕೋರುತ್ತಾ, ವಿಶೇಷವಾದಂಥ ಸ್ವಾಗತ ವಿಶ್ವವಿದ್ಯಾಲಯದ ಪರವಾಗಿ ಇಲ್ಲಿ ಈ ವಿಶ್ವವಿದ್ಯಾಲಯದ ಪದಕಗಳನ್ನು, ಪ್ರಶಸ್ತಿಗಳನ್ನು ಸ್ವೀಕರಿಸಲು ಉಪಸ್ಥಿತರಂಥ ಎಲ್ಲ ವಿದ್ಯಾರ್ಥಿಗಳ ಪಾಲಕರಿಗೂ ಕೂಡ, ತಂದೆ ತಾಯಂದಿರು ಇಲ್ಲಿ ಬಂದಿದ್ದಾರೆ. ಅವರು ವಿದ್ಯಾರ್ಥಿಗಳ ಪರವಾಗಿ ತಮ್ಮ ಕನಸುಗಳನ್ನು ಹೊತ್ತಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಈ ಸ್ವಾಗತದೊಂದಿಗೆ ಅಧ್ಯಕ್ಷರ ಅನುಮತಿಯ ಮೇರೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವತಿಯಿಂದ ಸನ್ಮಾನ್ಯ ಕುಲಾಧಿಪತಿಗಳಿಗೂ ಹಾಗೂ ಸನ್ಮಾನ್ಯ ಸಮಕುಲಾಧಿಪತಿಗಳಿಗೂ ನಾನು ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಅಭಿನಂದಿಸುತ್ತಾ ಅವರಿಗೆ ಗೌರವವನ್ನು ನಾನು ನೀಡುತ್ತೇನೆ. ನಮಸ್ಕಾರ. ನಿಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. किसी भी विश्वविद्यालय का दीक्षांत समारोह बहुत महत्वपूर्ण होता है और उन लोगों के लिए तो अत्यधिक महत्वपूर्ण होता है जो विद्यार्थी अपनी पढ़ाई पूरी करके डिग्री प्राप्त करते हैं, और उनके परिवारजनों के लिए भी महत्वपूर्ण होता है। आज का दिन ऐसे सभी महानुभावों के लिए खुशी का दिन है। मैं इस खुशी के अवसर पर आप सब लोगों के बीच में आकर के बहुत खुश हूँ। ये विश्वविद्यालय अपने स्थापना के समय से ही जिन उद्देश्यों को लेकर के स्थापित किया गया है, उन उद्देश्यों की प्राप्ति में सक्रिय प्रयास कर रहा है और उनके प्रयास सराहनीय और प्रशंसनीय रहे हैं। और मैं उम्मीद करता हूं कि आगे भी इसी प्रकार से कर्तव्य निष्ठा से कठोर परिश्रम करके कर्तव्य के प्रति वफादारी निभाने का प्रयास जारी रहेगा। आज बहुत से विद्यार्थियों को गोल्ड मेडल मिले हैं, PhD की डिग्री मिली है और अन्य उपाधियां मिलने वाली है। उन सबको भी बधाई और शुभकामनाएं देता हूं और उनको याद दिलाना चाहता हूं
कि आप भारत के भविष्य हैं, भारत के भाग्य विधाता हैं। भारत का भविष्य आपके कर्तव्यनिष्ठा और देशभक्ति के ऊपर निर्भर है। आप इस दिशा में सक्रिय प्रयास करें। भारतीय शिक्षा प्रणाली अति प्राचीन होकर के वसुधैव कुटुंबकम की सोच पर आधारित है। भारत सोचता है कि सारा विश्व एक परिवार है और हम उस परिवार के सदस्य हैं और हमको विश्व कल्याण और विश्व शांति के लिए महती प्रयास करने की आवश्यकता है। इसलिए हम सभी का नैतिक कर्तव्य है कि हम आधुनिक ज्ञान को मूल्यों के साथ जोड़कर एक ऐसी शिक्षा प्रणाली विकसित करें जो न केवल दुनिया को एक नई दिशा दे बल्कि मानवता को सेवा के लिए भी प्रेरित करें। निश्चित रूप से हमारे देश की सभ्यता और संस्कृति परोपकार की रही है। सर्वे भवन्तु सुखिनः सर्वे सन्तु निरामया। सब सुखी हो, सब निरोगी हो, इस प्रकार की सोच रही है और इस प्रकार के विचारों को लेकर के हम जो भी काम जीवन में करें, थोड़ा बहुत समय निकालकर इस प्रकार के कामों में भी अपना ಯೋಗದಾನ दें। ಬಂದಿದ್ದು ತುಂಬ ಖುಷಿ ಆಗ್ತಿದೆ ರೀ। ನಾನು ಕನ್ನಡ ಅಧ್ಯಯನ ಸಂಸ್ಥೆಯ ಮಾರ್ಗದರ್ಶಕರಾದ ST ಬೋತೆ ಸರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಈ ಚಿನ್ನದ ಪದಕವನ್ನು ಪಡೆದಿರುತ್ತೇನೆ ಹಾಗೂ ನಮ್ಮ ತಂದೆ ತಾಯಿಯ ಪ್ರೋತ್ಸಾಹದಿಂದ ಅತಿ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು। ರುಕ್ಮಿಣಿ ಹನುಮಂತರಾಯ ರೀ। My name is Aditi Reddy and I have received 9 gold medals. ಮೆರವಣಿಗೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ಬೇಕು। ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ MRMC ಕಾಲೇಜಿಗೆ NMC ರೀಜನಲ್ ಸೆಂಟರ್ ಫಾರ್ ಮೆಡಿಕಲ್ ಎಜುಕೇಷನ್ ಟೆಕ್ನಾಲಜಿ ಕೇಂದ್ರವೆಂದು ಮಾನ್ಯತೆ ದೊರೆತ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪ್ರತಿಷ್ಠಿತ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯವು NMC ರೀಜನಲ್ ಸೆಂಟರ್ ಫಾರ್ ಮೆಡಿಕಲ್ ಎಜುಕೇಷನ್ ಟೆಕ್ನಾಲಜಿ ಕೇಂದ್ರವೆಂದು ಮಾನ್ಯತೆ ಪಡೆದಿದೆ। ಇಡೀ ಭಾರತದಲ್ಲಿ NMC ರೀಜನಲ್ ಸೆಂಟರ್ ಇನ್ ಮೆಡಿಕಲ್ ಎಜುಕೇಷನ್ ಟೆಕ್ನಾಲಜಿ ಕೇಂದ್ರವೆಂದು ಮಾನ್ಯತೆ ಪಡೆದಿರುವ 22 ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ MRMC ಕೂಡ ಒಂದಾಗಿರೋದು ಈ ಭಾಗದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ। ಈ ನಿಮಿತ್ತವಾಗಿ ಇಂದು ಬೆಳಗ್ಗೆ 8:30ಕ್ಕೆ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ಶಿಕ್ಷಣ ವಿಭಾಗದ NMC ರೀಜನಲ್ ಸೆಂಟರ್ ಇನ್ ಮೆಡಿಕಲ್ ಎಜುಕೇಷನ್ ಟೆಕ್ನಾಲಜಿ ಕೇಂದ್ರದ ಮೊದಲನೆಯ BCME ಅಂದರೆ ಬೇಸಿಕ್ ಕೋರ್ಸ್ ಇನ್ ಮೆಡಿಕಲ್ ಎಜುಕೇಷನ್ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು। ಪ್ರಾದೇಶಿಕ ಕೇಂದ್ರದ ಉದ್ಘಾಟನಾ ಸಮಾರಂಭವನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಅರುಣಾ ವಿ ವಾಣಿಕರ್ ಅಧ್ಯಕ್ಷರು, ಅಂಡರ್ ಗ್ರಾಜ್ಯುಯೇಟ್ ಮೆಡಿಕಲ್ ಎಜುಕೇಷನ್ ಬೋರ್ಡ್, ನ್ಯಾಷನಲ್ ಮೆಡಿಕಲ್ ಕಮಿಷನ್ ನ್ಯೂದೆಹಲಿ ಇವರು ಉದ್ಘಾಟಿಸಿದರು। ಗೌರವ ಅತಿಥಿಗಳಾಗಿ ಡಾಕ್ಟರ್ ವಿಜಯೇಂದ್ರ ಕುಮಾರ್, ಹೋಲ್ ಟೈಮ್ ಮೆಂಬರ್ UGMEB ನ್ಯಾಷನಲ್ ಮೆಡಿಕಲ್ ಕಮಿಷನ್ ನ್ಯೂದೆಹಲಿ ಅವರು ಪಾಲ್ಗೊಂಡಿದ್ದರು। HKE ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು। ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ SR ಹರ್ವಾಳ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಜಗನ್ನಾಥ್ ಬಿಜಾಪುರ್, ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾದೇವಪ್ಪ ರಾಂಪುರೆ ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ರಾದ ಡಾಕ್ಟರ್ SM ಪಾಟೀಲ್, ವೈದ್ಯಕೀಯ ಶಿಕ್ಷಣ ವಿಭಾಗದ ಸಂಚಾಲಕರಾದ ಡಾಕ್ಟರ್ ಸುನಿಲ್ ಕುಮಾರ್ ಬಿರಾದಾರ್, ಕಾಲೇಜಿನ ಎಲ್ಲಾ ವಿಭಾಗದ ಪ್ರಾಧ್ಯಾಪಕರು ಮತ್ತು ಬೋಧಕ ಸಿಬ್ಬಂದಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು। About 60 years old organization of Kalburgi, the HKE Hyderabad Karnataka Education Society's Medical College. Perhaps in the initial 2 years we were tied up with our own bricks and stones and gathering and trying to see what we are doing, how we can try to improve the education. And then once we were firmly settled, then we realized that we need more centers to be brought up. And believe me, we were looking up for some rural areas where they can really impart education to that part. So if you have noted, we have created
regional centers and nodal centers all across the country in such a way that each area gets its own center where the colleges can look up to and get trained. So in Karnataka, St. John's was already there. So we thought, why not take up this part, and then we looked up and found out that yours was the most deserving college to be upgraded to the regional center. And since yesterday, with the interactions with Dr. Patil and all of you, I'm pretty sure you're going to stand up and you're going to prove your mettle. So I'm confident of that. Now we brought in a lot of changes, as you must have noted. The initial part of medical education, which was framed and handled by Rajlakshmi Madam. The people here are old, so all of you know how tough she was and how meticulous in each part. But we wanted to see that we should be in sync with the present education policy, with the growth and need, and we should keep up with whatever is required. So the need of basic course, the RBCW was creating a lot of confusion. Basic course and revised basic course, and then how many revisions are we going to go ahead with? So people wouldn't understand what is this RBCW 1, 2, 3. It can go to all revisions. So we thought, let's scrap up with all those revisions. Let's have a simple nomenclature which was there originally of basic course. So we brought that up as basic course in medical education. And in this we have tried to inculcate all the other new concepts which are bringing up, which are need of the day. सेवाग्राम का अनुभव मैडम का था, सेवाग्राम की वो प्रोडक्ट है। वहाँ पे फैमिली एडॉप्शन प्रोग्राम वो पिछले 40 साल से कर रहे हैं और उसके चलते उस पूरे जोन में वो चेंज आया है। चूँकि मेडिकल कॉलेज के लड़के 5 फैमिली एडॉप्ट करते हैं, वहाँ लगातार वो अपने यूजी पीरियड में वो जाते हैं। उसके चलते उस परिवारों में जो परिवर्तन आता है, उनके सारे चिकित्सा के और स्वास्थ्य के, शिक्षा के या फिर उनके स्वावलंबन के, वो केवल अटैच जोड़ने से वो सारा परिवर्तन आया है, ऐसा देखने को मिला है। उसी अनुभव के आधार पे यूजी बोर्ड ने अपने करिकुलम में फैमिली एडॉप्शन को लिया है। हर बच्चे को, हर स्टूडेंट को फर्स्ट ईयर से ही 5 फैमिली अडॉप्ट करनी है, जो आपके यहाँ 2 बैचेस कर रहे होंगे, 21 बैच और 22 बैच। वो जो पीएससी अटैच है कॉलेज के साथ, उसके अलावा दूसरे गांव में करना है। और सब जगह का जो अनुभव है, यहाँ का भी अनुभव अच्छा ही होगा। आज हम लोग जाने वाले हैं उन गाँव में। अगर हम लोग डेटा केवल कैलकुलेट करें तो अगर 600 कॉलेज हैं और करीब 1 लाख स्टूडेंट हैं, तो 5 लाख फैमिली को अडॉप्ट करने वाले हैं। हर फैमिली में अगर 6-7 मेंबर भी हैं, तो 30 लाख पॉपुलेशन को डायरेक्टली वो मेडिकल कॉलेज के लड़कों के साथ वो अटैच्ड है। उनके जो हेल्थ का फर्स्ट जो केयर करने वाला है, केयर टेकर है, वो मेडिकल कॉलेज का स्टूडेंट है। वो उनकी जो ज़रूरतें हैं हेल्थ की, उसको वो फैसिलिटेट करेगा अपने मेडिकल कॉलेज में। उसके अलावा अगर वो बच्चा उस मेडिकल कॉलेज का छात्र वो चाह रहा है, तो उसमें जो हम जो चाहते हैं परिवर्तन, जो एडकॉम के बाद एथिक्स और एटीट्यूड और कम्युनिकेशन स्किल, तो पहले साल से ही वो गांव में जाकर के जो गांव के जो लोग हैं उनके साथ वो कनेक्ट होना, उनसे बातें करना, उनके प्रॉब्लम्स को दूर करना, उनकी क्या ज़रूरतें हैं उसको फॉलो अप करना। तो ये जो हम जो चीज़ जो थ्योरेटिकली चाहते हैं एडकॉम, वो सारा उसमें वो गुण आने वाला है, वो इंकलकेट होने वाला है। और हम लोग का ये मानना है कि ये पूरे देश में जो परिवर्तन है, ये जो मेडिकल कॉलेज के जो छात्र हैं और जो डॉक्टर्स हैं, वो सबसे प्रबुद्ध वर्ग है समाज का। और वो समाज में जो परिवर्तन, देश में जो परिवर्तन, पॉजिटिव चेंज चाहिए, वो इन गुणों के साथ वो सारे देश में दिखने वाला है अगले 10 सालों में। दूसरा, जो फॉरेन मेडिकल ग्रेजुएट्स जो हैं बाहर जो जा रहे हैं, उनके लिए हम लोगों ने नियमों में थोड़ा सा परिवर्तन किया है। अब हमारा जो करिकुलम है जिसमें फैमिली एडॉप्शन वो इंक्लूडेड है, पूरे वर्ल्ड में किसी भी करिकुलम में वो फैमिली एडॉप्शन नहीं है। तो अब जो जहाँ बाहर जो जाने वाले बच्चे हैं, वो शायद अब लौट करके भारत नहीं आ पाएंगे। ये पिछले साल 2021 नवंबर में जो आया है रेगुलेशन फॉरेन मेडिकल ग्रेजुएट के लिए, उसके बाद बाहर जाने वाले बच्चे जो इंडिया का करिकुलम है, अगर वो कंट्री फॉलो कर रहा है, तभी वो भारत वापस आ पाएंगे। This has been a great value addition for us. I assure
everyone that our management of the HK Society will give all the support for making this center as one of the best center in India. I compliment Dean, HOD and all the staff members of their efforts. I will not take any more time as you have to start first one BCMC. I wish a grand success for our first BCMC. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಂದನಾ ಯೋಗ ಮತ್ತು ಆಧ್ಯಾತ್ಮಿಕ ಕೇಂದ್ರದಲ್ಲಿ ಯೋಗದಿಂದ ಆರೋಗ್ಯಕರ ಮನಸ್ಸು ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯೋಗ ರೋಗ ಬರೋದನ್ನ ತಡೆಗಟ್ಟುತ್ತದೆಯಲ್ಲದೆ ಬಂದಿರುವ ರೋಗ ದೂರ ಮಾಡುತ್ತದೆ ಎಂದು ಹಿರಿಯ ತಜ್ಞ ವೈದ್ಯರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಸ್ ಗುಬ್ಬಿ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಕಲಬುರಗಿ ನಗರದ ಸೇಡಂ ರಸ್ತೆಯ ಮೆಹತಾ ಲೇಔಟ್ನಲ್ಲಿರುವ ವಂದನಾ ಯೋಗ ಮತ್ತು ಆಧ್ಯಾತ್ಮಿಕ ಕೇಂದ್ರದಲ್ಲಿ ಆಯೋಜಿಸಲಾದ ಯೋಗದಿಂದ ಆರೋಗ್ಯಕರ ಮನಸ್ಸು ಕುರಿತು ಅನುಭವ ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಾವು ಒಂದಿನ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡೋದ್ರಿಂದ ಅದು ಜನರಿಗೆ ಒಂದು ಸಂದೇಶ ಕಳಿಸ್ದಂಗಾಗುತ್ತೆ. ನಾವು ನಮ್ಮ ಆರೋಗ್ಯವಾಗಿ ಕಾಪಾಡಿಕೊಳ್ಬೇಕಾದ್ರೆ ಪ್ರತಿನಿತ್ಯ ಯೋಗ ಅದಕ್ಕೆ ತಕ್ಕಂಥ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಅದೇ ರೀತಿ ನಾವು ಈ ಒಂದು ವಂದನಾ ಯೋಗ ಮತ್ತು ಆಧ್ಯಾತ್ಮಿಕ ಕೇಂದ್ರ ಸ್ಥಾಪನೆ ಮಾಡಿ 2 ವರ್ಷ ಮೇಲೆ 3 ವರ್ಷ ಆಯಿತು. ನಮ್ಮದೊಂದು ವೆಬ್ಸೈಟ್ ಇದೆ. ಈಗ ನಾವು ಒಂದು ಜನರ ಒಂದು ತೊಂದರೆ ಅವರ ತೊಂದರೆಯಿಂದ ಹೊರ ಬಂದಾಗ ನಮಗೊಂದು ಸ್ಫೂರ್ತಿ ಸಿಕ್ಕು ನಾವು ಇದು ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ ಇಲ್ಲಿ. ಈಗ ನಮ್ಮ ಮನೆಯವರು ಇದಕ್ಕೆ ಅಧ್ಯಕ್ಷರಿದ್ದಾರೆ, ಸವಿತಾ ಇರ್ಬೋದು. ಇವರು ಮಾಡ್ತಾ ಈಗ ನಮ್ಗೇನಾಗಿದೆ ಅಂದರೆ ಯೋಗಕ್ಕಿಂತ ಜಾಸ್ತಿ ಮಾನಸಿಕವಾಗಿ ಇರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಆ ಮಾನಸಿಕ ಸಮಸ್ಯೆಗಳನ್ನು ಯೋಗ ಮತ್ತು ಧ್ಯಾನದಿಂದ ಮಾತ್ರ ಸಾಧ್ಯ. ಸೊ ಅದಕ್ಕಾಗಿ ಈಗ ಎಷ್ಟೋ ಜನ ನಮ್ಮಲ್ಲಿ ಬರ್ತಾ ಇದ್ದಾರೆ, ಬಂದು ಸ್ಟ್ರೆಸ್, ಎಂಗ್ಸೈಟಿ, ಡಿಪ್ರೆಷನಿಂದ ಚೆಸ್ಟ್ ಪೇನ್ ಅಂತ ಬರ್ತಾರೆ. ಸರ್ ಹತ್ರ ಹೋಗ್ತಾರೆ, ಅವರೆಲ್ಲ ಟೆಸ್ಟ್ ಮಾಡ್ತಾರೆ, ಏನಿಲ್ಲ ಆರಾಮಾಗ ಹೋಗ್ರಿ ಅಂತಾರೆ. ಬಟ್ ಅದು ಇವನಿಂದ ಎಷ್ಟೋ ಜನ ಹೊರಗೆ ಬಂದಾರೆ. ಅದಕ್ಕೆ ನಾವು ಇವತ್ತು ಸರ್ಗೆ ಕರ್ಸಿ ಬಂದು ನಿಮ್ಮದು ಅಭಿಪ್ರಾಯ ಹೇಳ್ರಿ, ನಮ್ಮದು ಒಂದು ಯೋಗದಿಂದ ಹೇಳೋಣ ಅಂತ ಒಂದು ಕಾಂಬಿನೇಷನ್ದಾಗ ನಾವೊಂದು ಇಂಟರ್ನ್ಯಾಷನಲ್ ಯೋಗ ಡೇ ಒಂದು ಅರ್ಥಪೂರ್ಣವಾಗಿ ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಇದು ಯೋಗ ಡೇ ಒಂದು ಇಟ್ಕೊಂಡಿದ್ದೀವಿ. ಭೇಟಿಯಾಗಿದ್ದೆ. ನಾನು ಅವಾಗ ಡಿಪ್ರೆಷನಿಂದ ಬಳಲ್ತಾ ಇದ್ದೆ. ಮತ್ತು ನನಗೆ ಥೈರಾಯ್ಡ್ ಇತ್ತು. ನಾನು ಎಲ್ಲ ಆಯುರ್ವೇದಿಕ್ ಆಯಿತು, ಅಲೋಪತಿ ಆಯಿತು, ಎಲ್ಲ ಕಡೆ ತಿರುಗಾಡಿದೆ. ಕೇರಳ ಮತ್ತು ಸೊಲಾಪುರ ಎಲ್ಲ ಕಡೆ ತಿರುಗಾಡಿದೆ. ಟ್ರೀಟ್ಮೆಂಟ್ ನಡೀತಾ ಇತ್ತು. ಬಟ್ ನನಗೆ ಎಂದೂ ಕ್ಯೂರೇ ಆಗಲಿಲ್ಲ. ಬಟ್ ನಾನು ಡಿಪ್ರೆಷನ್ ಆಗಿದ್ದೆ. ಇನ್ನೇನು ನನ್ನ ಲೈಫೇ ಸಾಕಾಯ್ತಪ್ಪ ಇದು ಅನ್ನೋಂಗೆ ಆಗಿತ್ತು. ನಾವು 28-30 ಇಯರ್ಸ್ವರೆಗೆ ಅಷ್ಟೊಂದು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಅವಾಗ ಮೇಡಮ್ ಬಂದರು. ನನಗೇನೂ ಹೇಳ್ಕೊಡ್ಲಿಲ್ಲ. ಯೋಗ ಮಾಡೋ ಸ್ಟೇಜ್ನಾಗ ನಾನು ಇರಲಿಲ್ಲ. ನನಗೆ ಹೇಳ್ಕೊಟ್ಟದ್ದು ಧ್ಯಾನ. ಅವರು ಕೇವಲ 1 ಮಂತ್ ನಾನು ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿ, ಅವ್ರು ಓಮನ್ ಒಳಗಿದ್ರು, ನಾವು ಇಲ್ಲಿ ಇದ್ವಿ. ಬಟ್ ಅಲ್ಲಿಂದ ನಾನು ಕಾಂಟ್ಯಾಕ್ಟ್ ಮಾಡಿಕೊಂಡು ಧ್ಯಾನ ಮಾಡಿ 1 ಮಂತ್ ಒಳಗೆ ನಾನು ಕಂಟಿನ್ಯೂ ಧ್ಯಾನ ಮಾಡಿ ನೆಕ್ಸ್ಟ್ ಮಂತ್ ಒಳಗೆ ನಮ್ಮ ಥೈರಾಯ್ಡ್ ಇದ್ರೆ ನಾರ್ಮಲ್ ರಿಪೋರ್ಟ್ ಬಂತು. ನೀವು ಮ್ಯಾಕ್ಸಿಮಮ್ ಟೈಮಲ್ಲಿ ಏನಾಗ್ತದೆ, ನೀವು ಜಾಸ್ತಿ ಎಫರ್ಟ್ಸ್ ಹಾಕಿರ್ತೀರಿ ಬಟ್ ನಿಮ್ಗೆ ರಿಸಲ್ಟ್ಸೇ ಬರ್ತಿರಲ್ಲ. ನೀವು ಕಂಟಿನ್ಯೂಸ್ ಹಂಗೆ ಎಫರ್ಟ್ಸ್ ಹಾಕ್ತಾನೆ ಇರ್ತೀರಿ ಬಟ್ ನಿಮ್ದು ಏನೂ ರಿಸಲ್ಟ್ಸ್ ಬರ್ತಿರಲ್ಲ. ಈ ವಿಶ್ ಪಿರಮಿಡ್ ಆ್ಯಕ್ಚುಲಿ ಏನು ಮಾಡ್ತಂದ್ರೆ, ನಿಮ್ದು ಏನು ವಿಶ್ ಅದ, ಆ್ಯಕ್ಚುಲಿ ನಿಮ್ಮ ಮನಸ್ಸಿನಾಗ ಏನು ವಿಶ್ ಅದ ಅದು ನೀವು ಒಂದು ಪೇಪರ್ನಾಗ ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಬರೆದು ನಿಮ್ಮ ವಿಶ್ ಇದರಲ್ಲಿ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಆ ವಿಶ್ ಅಂದರೆ ನಿಮ್ಗೆ ಏನು ನಿಮ್ಮ ಡೆಸ್ಟಿನಿ ಇದೆ, ನಿಮ್ಗೆ ಏನು ಬೇಕಾಗಿದೆ ಅದು ನಿಮ್ಗೆ ಅಪರ್ಚುನಿಟಿ ಬರೋ ಥರ ಮಾಡುತ್ತೆ ಆ್ಯಕ್ಚುಲಿ. ಸೊ ನಾನು ಮೇಡಮ್ ಹತ್ರ ಬಂದಾಗ ನನ್ನ ಸಿಚುವೇಶನ್ ಭಾಳ ಡಿಫಿಕಲ್ಟ್ ಇತ್ತು, ಕ್ರಿಟಿಕಲ್ ಇತ್ತು ಆ್ಯಕ್ಚುಲಿ. ಸೊ ಅವಾಗ ನಾ ಮೇಡಮ್ ಹತ್ರ ನಾನು ಯಾವಾಗ ಬಂದು ಅಪ್ರೋಚ್ ಆದೆ, ವಿತಿನ್ 10 to 15 ಡೇಸ್ ಒಳಗೆ ನನಗೆ ಪ್ಯಾಕೇಜ್ ಆಲ್ಮೋಸ್ಟ್ ಡಬಲ್ ಪ್ಯಾಕೇಜ್ ಜಾಬ್ ಮತ್ತು ಒಂದು ಒಳ್ಳೆ ಮಲ್ಟಿನೇಷನಲ್ ಕಂಪ್ನಿಗೆ ನನಗೆ ಜಾಬ್ ಸಿಕ್ತು. ಅದು ಜಸ್ಟ್ 15 ಡೇಸ್ ದಾಗ. ಇದು ಆಗಿದ್ದು ಮಿರಾಕಲ್ ಅದ. ಇದು ಯಾವುದು ಸುಳ್ಳಿಲ್ಲ, ಇದರಲ್ಲಿ ಏನೂ ಫೇಕ್ ಇಲ್ಲ. ಜನ ಹೇಳ್ತಾರೆ ಸುಮ್ಮನೆ ಅದು ಇದೆ ಇದು ಇದೆ, ಬಟ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ.
ಇವರು ಗುಲ್ಬರ್ಗಕ್ಕೆ ಪಿರಾಮಿಡ್ ಯಾರು ನಮಗ್ ಸಿಗಲ್ಲ. ಇವ್ರು ಒಂದ್ ಟೈಪ್ ನಮಗ್ ಜಮ್ ಇದ್ದಂಗ ಇವ್ರು ಸಿಕ್ಕ್ಯಾರ. ನೀವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋರಿ. ನಿಮ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗುತ್ತೆ ನಾವು ಹೇಳೋದು ಖರೆ ಇದೆ ಇಲ್ಲ ಅಂತೇಳಿ. ನನಗೆ ಮೆಡಿಟೇಷನ್ ತಗೊಂಡಿದ್ವಿ 12 ವರ್ಷ. ನನಗೆ ಸೈಡ್ ಎಫೆಕ್ಟ್ ಆಯಿತು. ನಮ್ಮ ಫ್ರೆಂಡ್ ಒಬ್ಬರು ಮೇಡಮ್ ಅವ್ರ ಬಗ್ಗೆ ಹೇಳಿದ್ರು. ಅವರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿದೆ. ಅವರು ಹೇಳಿದ್ರು ನೀನು ಟ್ಯಾಬ್ಲೆಟ್ ಬಿಡಬೇಕಾಗುತ್ತೆ ಆಯಿತು. ಸ್ಟೋನ್ ಬಗ್ಗೆ ಹೇಳಿದ್ರು, ಮೆಡಿಟೇಷನು, ಯೋಗ, ಪ್ರಾಣಾಯಾಮ ಹೇಳ್ಕೊಟ್ಟರು. ಅವೆಲ್ಲ ನಾನು ಫಾಲೋ ಮಾಡಿದೆ. ಮಾಡೋದು ನನಗೆ ಈಗ ಫುಲ್ ಕವರ್ ಆಗಿದೆ. ಮೊದಲು ನಾನು ಹೇಗೆ ಇದ್ದೆ ನ್ಯಾಚುರಲ್ ಆಗಿ, ಈಗ ಸೈಡ್ ಇದ್ದೆ. ಟ್ಯಾಬ್ಲೆಟ್ ತೊಗೊಂಡು ನನಗೆ ನಿಮ್ಮ ಮನೆಯಲ್ಲಿ ಜಗಳ ಆಡ್ತಿದ್ದೆ, ಸಿಸ್ಟರ್ ಅದನ್ನು ಬೈಯುತ್ತಿದ್ದೆ. ಈಗ ಎಲ್ಲ ನ್ಯಾಚುರಲ್ ಆಗಿ ಕಮ್ಮಿ ಆಗಿದೆ. ಥ್ಯಾಂಕ್ ಯು. ಭಾಳ ಡಿಪ್ರೆಷನ್ ಇತ್ತು, ಭಾಳ ಸ್ಟ್ರೆಸ್ ಇತ್ತು, ಭಾಳ ಸಿಕ್ ಮಾಡ್ಕೊತಿದ್ದೆ. ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ಇಲ್ಲಿ ಯಾರ್ಗಳು ಇದೆಲ್ಲ ಹೋಗ್ರಿ ಅಂತ ಹೇಳಿ, ವಂದನ ಯಾರ್ಗಳು ಬಂದಿದ್ದರೆ ಯೋಗ, ಮೆಡಿಟೇಷನ್, ಆಮೇಲೆ ಗುಬ್ಬಿ ಡಾಕ್ಟರ್ ಪೇಷಂಟ್ ಕೂಡ ರೀಸೆಂಟಾಗಿ ಹೋಗಿ ಬಂದಿದೆ. ಬ್ಯಾಕ್ ಪೇನ್, ಯೋಗ, ಮೆಡಿಟೇಷನ್ ಮಾಡೋದ್ರಿಂದ ಎಲ್ಲ ನಾರ್ಮಲ್ ಆಗಿದ್ದೀನಿ. ಸಿಟ್ಟು ನನಗೂ ಭಾಳ ಇರ್ತಿತ್ತು, ಇವಾಗ ನಾರ್ಮಲ್ ಆಗಿದ್ದೀನಿ. ವಂದನಾ ಮೇಡಮ್ ಅವ್ರು ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ. ಈಗ ರೀಸೆಂಟಾಗಿ ಚಾರ್ಧಾಮ್ ಯಾತ್ರೆ ಮಾಡಿದ್ದೀನಿ, ಟ್ರೆಕ್ಕಿಂಗು ಮಾಡಿದ್ದೀನಿ. ಆಮೇಲೆ ಅಲ್ಲಿ ಆಕ್ಸಿಜನ್ ಕಮ್ಮಿ ಆಗಿಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿದ್ದೀನಿ. ನಿದ್ದೆ 70% ನಾವು ನಿದ್ದೆ ಮಾಡೋದಿಲ್ಲ. ಇದರಲ್ಲಿ ಮನೋರೋಗದಿಂದ ಬರ್ತದೆ. 70% ನಿದ್ದೆ ಮಾಡೋದಿಲ್ಲ ಅಂದರೆ ಮನೋರೋಗ ಇರುತ್ತೆ. ಒಬ್ಬೊಬ್ರು ಏನು ಹೇಳ್ತಾರೆ ಅಂತಂದ್ರೆ 4% ಏನ್ರಿ, 4 ಜನ ಒಂದು 100ರಲ್ಲಿ ಇಲ್ಲ 4ರಲ್ಲಿ ಒಬ್ಬ ಮನೋರೋಗಿ ಇರ್ತಾನಂತೂ ಒಂದು ಇದು ಏನಂತೀರಿ ಅದು ವರದಿ. ಅದು ಇದು ಒಂದು ವರದಿ. ಯಾವ ಆಧಾರ ಇಟ್ಕೊಂಡು ಬರ್ತಾರೆ ನಮ್ಮದು ಹೇಳಂಗಿಲ್ಲ. ಬಟ್ ಆದರೆ 4 ನಾರ್ಮಲ್ ಮಂದಿಯಾಗ ಒಬ್ಬ ಮನೋರೋಗಿ ಇರ್ತಾನೆ. ನಾವು ಅರ್ಥ ಮಾಡಿ ಅದಕ್ಕೆ ಪ್ರತಿಯೊಂದಕ್ಕೂ ಅಷ್ಟು ಔಷಧನೇ ಕೊಟ್ಕೊಂಡು ಕುಂದಿರಬಾರ್ದು. ಬರೀ ಔಷಧ ಎಷ್ಟಂತ ಕೊಡ್ತೀರಿ ನೀವು ಔಷಧ? ಒಮ್ಮೆ ಡಾಕ್ಟ್ರ್ ಬಳಿ ಸಿಕ್ಕಿರಿ ಅಂದರೆ ಇನ್ನೊಬ್ಬ ಡಾಕ್ಟ್ರ್ ಬಳಿ ಹೋಗ್ಲೇಬೇಕು ನೀವು. ಎಲ್ಲ ಮುಗಿಸ್ಕೊಂಡು ಕಡೆಗಿಂತ ಬರ್ಬೇಕಾಗ್ತದೆ. ಅದಕ್ಕೆ ನಿದ್ದೆ ಹೇಳಿದ್ರೆ 70% ನಿದ್ದೆ ಮಂದಿಗಿಲ್ಲ. ಅದಕ್ಕೆ ಬರುವಂಗೆ ಮಾಡ್ತಕ್ಕಂಥ ಕೆಲವು ನಾರ್ಮಲ್ ನಾವು ಪ್ರೊಸೀಜರ್ಸನ್ನು ಹುಡುಕಬೇಕು. ಅದು ಅದರಲ್ಲಿ ಇದು ಒಂದು. ಇದರಲ್ಲಿ ನಾವು ರ್ಯಾಪಿಡ್ ಐ ಮೂಮೆಂಟ್ ಅಂತ 3 ಪ್ರಕಾರಗಳು. ರ್ಯಾಪಿಡ್ ಐ ಮೂಮೆಂಟ್ ಅಂತ ಬರುತ್ತೆ. ಅಂದರೆ ಕಂಟಿನ್ಯೂಸ್ ಅದು ರ್ಯಾಪಿಡ್ ಅದೇ ಮೂಮೆಂಟ್ ಆಗ್ತಿರ್ತಾವೆ ಇವು ಇಲ್ಲಿ ಪರದೆಗಳು, ಈ ರೆಪ್ಪೆಗಳು. ಆವಾಗ ಕನಸು ಬೀಳುತ್ತೆ, ಕನಸು. ಇನ್ನೊಂದು ನಾನ್ ರ್ಯಾಪಿಡ್ ಐ ಮೂಮೆಂಟ್ ಅದಲ್ಲ, ವೇಗರಹಿತ, ವೇಗಯುತ, ಅದು ವೇಗರಹಿತ. ನಾನ್ ರ್ಯಾಪಿಡ್ ಐ ಮೂಮೆಂಟ್ನಲ್ಲಿ ಕನಸುಗಳು ಬೀಳೋದಿಲ್ಲ, ಗಾಢ ನಿದ್ರೆ ಇರ್ತದೆ. ಇದು ಒಂದು ಕ್ಯಾಟಗರಿ ಮಂದಿ, ಗಾಢ ನಿದ್ರೆ ಇರ್ತದೆ. ಇವೆಲ್ಲ ತಪ್ಪಂತ ಏನಲ್ಲ, ಇವು ಕರೆಕ್ಟ್. ಇನ್ನೊಂದು ಪವರ್ ನ್ಯಾಪ್ ಅಂತ ಬರ್ತದೆ. ಇದು ಭಾಳ ಜನ ನೋಡ್ತೀರಿ, ಪಟ್ನಂತ 15 ಮಿನಿಟ್ ಮಕ್ಕಳು ಟಕ್ನಂತ ಹೇಳ್ತಾರೆ. ಇಲ್ಲ ಅರ್ಧ ತಾಸು. ಒಂದು ನಮ್ಮ ಉದಾಹರಣೆ ಹೇಳ್ತೀನಿ. ನಮ್ಮ ಡಾಕ್ಟರ್ ವಿಲಾಸ್ ಬಾಬು 45 ಮಿನಿಟ್ ಇತ್ತು ಬಾಂಬೆದಾಗ. ಸರಿ ಒಂದು 15 ಮಿನಿಟ್ ರೆಸ್ಟ್ ತೊಗೊಂಡು ಹೋಗೋಣ ಅಂದ್ರೆ 45 ಮಿನಿಟ್ 1 ತಾಸು ಇರ್ಬೋದು. ಹಂಗೆ ಸರ್ ಒಂದೇ ತಾಸಿನಾಗಿರೋರು ನಾವು. ಅದಂತೂ 1 ತಾಸು ಮೊದಲೇ ತಯಾರಾಗಿ ಬಂದದ್ದು ಗಾಡಿ. ಅವರು ಹೆಂಗೆ ಸರ್ ತೊಗೊಂಡ್ರು 15 ಮಿನಿಟ್ ರೆಸ್ಟ್ ತೊಗೊಂಡ್ರು. ನಡ್ರಿ ಅಂದ್ರೆ ಅವ್ರಿಗೆ ನಡ್ರಿ ಅಂದ್ರೆ ನನಗೆ ಅಂದ್ರೆ ಇವು ಪವರ್ ನ್ಯಾಪ್ ಅಂತ. ಇದು ನನಗೆ ಗೊತ್ತಿದ್ದಿಲ್ಲ. ಈಗ ಅವ್ರ ನೆನಪಂತ ಯಾಕೆ ಬಂತಂದ್ರೆ ಪವರ್ ನ್ಯಾಪ್ ಅಂತ ಹಿಂಗೆ 20 ಮಿನಿಟ್ ಸಾಕು. ಅವರು ಇಷ್ಟು ಆ್ಯಕ್ಟಿವ್ ಆಗ್ತಾರೆ ಅಂದ್ರೆ ನಾರ್ಮಲ್ ಆಗಿ 10 ತಾಸು ನಿದ್ದೆ ಮಾಡಿದವ್ರಿಗಿಂತೂ ಚೂಟಿ ಆಗ್ತಾರೆ. ಸೊ ದಿಸ್ ಇಸ್ ಪವರ್ ನ್ಯಾಪ್. ಇದು ಇನ್ನೊಂದು ಹೇಳ್ತಾರೆ, ಮಧ್ಯಾಹ್ನ ನಿದ್ದೆ ಮಾಡಬೇಕು ಬೇಡ. ಜಪಾನ್ದವ್ರು ಏನು ಹೇಳ್ತಾರೆ, ಅಟ್ಲೀಸ್ಟ್ ಅವ್ರದ್ದೊಂದು ವರದಿ. ಅವ್ರು ಬೇಡ ಅಂತಾರೆ, ಅವ್ರು ಅಟ್ಲೀಸ್ಟ್ 1 ತಾಸರೇ ಮಾಡಬೇಕು ಅಂತ ಅವ್ರದ್ದೊಂದು. ಅದಕ್ಕೆ ನಮಗೆ ಅವಶ್ಯಕವಾದಂಥ ವಸ್ತುಗಳೇನಂದ್ರೆ ನೀರು, ಆಹಾರ ಮತ್ತು ನಿದ್ದೆ. ಇನ್ನೊಂದೇನಂದ್ರೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಹೆಂಗಿರ್ಬೇಕಂದ್ರೆ, ನಾನು ಅಗಲಿಯದೇನೆ ನೋಡೋಕೆ ಚಂದಿಲ್ಲ, ಸೀದಾ ಹೋಗಿ ನಾನು ಕನ್ನಡಿ ನೋಡ್ತೀನಿ. ನೋಡಿದಗಳಿಗೆ ಒಂದು ನಮೂನೆ ಕಾಣಿಸ್ತದಂದ್ರೆ ಯಾವಾಗ ನಾನು ಕೆಟ್ಟ, ನಾನು ಚಲೋ ಇಲ್ಲ ಅಂದಾಗ ನನ್ನ ಬಳಿ ವಿಶ್ವಾಸನೇ ನನಗಿಲ್ಲ, ನನ್ನ ವಿಶ್ವಾಸ ನನ್ನಿಲ್ಲ. ಸೊ ಅದ್ರಂಗೆ ಆತ್ಮವಿಶ್ವಾಸ ಇದ್ದವ ಎಂಥ ಕುರುಬಿ ಇದ್ದರೂ ಸುಂದರವಾಗಿ ಕಾಣಿಸ್ತಾನೆ. ಈ ಆತ್ಮವಿಶ್ವಾಸ ಇದ್ದವ ಹೆಂಗಾದ್ರೂ ಬದುಕ್ತಾನೆ, ಅದು ಆರೋಗ್ಯವಂತನಾಗಿ ಬದುಕ್ತಾನೆ. ಹೇಳೋ ತಾತ್ಪರ್ಯ ಏನಂತ. ಸೊ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಈ ಸ್ಟ್ರೆಸ್ ಅನ್ನು ನಾವು ಹೆಂಗೆ ಟ್ರೀಟ್ ಮಾಡೋದು? ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ. ಈ ಸ್ಟ್ರೆಸ್ ಅನ್ನು ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಅದು ಬಹಳ ಇಂಪಾರ್ಟೆಂಟ್. ಒಂದೊಂದ್ಸತಿ ಎಲ್ಲ ದಿವಸ ನಮ್ದಿರಲ್ಲ. ಸೊ ಇದಕ್ಕೆ ಒಂದು ಒಳ್ಳೆ ರಿಯಾಕ್ಷನ್ ಆಗಿ ಇದಕ್ಕೆ ಸಿಟ್ಟು ಬಂದು ನಾವು BP ಶುಗರ್ ತೊಗೊಂಡು ಬರಬಾರ್ದು.
ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ಕೂಲಾಗಿ ಮೂವ್ಮೆಂಟ್ ಇರಬೇಕು. ಏನೋ ರೋಡ್ ಮೇಲೆ ಚಿಕ್ಕದ ಆಕ್ಸಿಡೆಂಟ್ ಆಯ್ತು, ಸಾರಿ ಅಂದ್ಬಿಡಕ್ಕೆ ಮುಗೀತು. ನಾವು ಜಗಳ ಆಡಿದ್ವಿ, ಅವ್ನು ಜಗಳ ಆಡಿದ್ರೆ ಸ್ಟ್ರೆಸ್ಸೇ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಇವು ಯೋಗ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಸ್ವಲ್ಪ ಇವೆಲ್ಲ ಪಿರಮಿಡ್ ಮಾಡೋದು, ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಸ್ಟ್ರೆಸ್ ಸ್ವಲ್ಪ ಲೆವೆಲ್ ಕಮ್ಮಿ ಆಗುತ್ತೆ. ಆ್ಯಂಡ್ ಎರಡನೇದು ಅದೇ ಸ್ವಲ್ಪ ಏಜ್ ಆದಂಗೆ, ಇವಾಗ ಸಪೋಸ್ ನಾನು ಏಜ್ ಆಗೋದಿಲ್ಲ, ನನ್ನ ಕೂದಲೇ ಬಿಳಿ ಆಗೋದಿಲ್ಲ, ನನ್ನ ಚಸ್ಮಾನೇ ಬರೋದಿಲ್ಲ, ಅದು ತುಂಬ ದೊಡ್ಡ. ಸೊ ಸ್ವಲ್ಪ ಇದು ಯೋಗ ಮಾಡೋದ್ರಿಂದ ವಿ ಕ್ಯಾನ್ ಪ್ರಿವೆಂಟ್ ಇಟ್, ವಿ ಕ್ಯಾನ್ ಅಂದರೆ ನಾವು ಫಾರ್ವರ್ಡ್ ಮಾಡ್ಬೋದು ಆದಷ್ಟು ಬೇಗ. ನಾನು 70 ವಯಸ್ಸಿಗೆ ಹೆಂಗಿರ್ತೀನಿ, ನಾನು 80 ವಯಸ್ಸಿಗೆ ಹೆಂಗಿರ್ತೀನಿ ಅನ್ನೋದಕ್ಕೆ ಯಾವ ಡಾಕ್ಟರ್ ಕಾರಣ ಅಲ್ಲ, ನಾನೇ ಹೆಂಗಿರ್ತೀನಿ. ಸೊ ಯೋಗ ಮಾಡೋದ್ರಿಂದ ಇನ್ನೂ ಹೆಂಗಾಗಿ ನಾವು ಇರ್ಬೋದು. ಎಷ್ಟೇ ಆದರೂ ಸ್ವಲ್ಪ ಇಲ್ಲ ಸರ್ ಆಫೀಸಲ್ಲಿ ಇಷ್ಟು ವರ್ಕ್ ಇರ್ತಾರೆ, ನನಗೆ ಭಾಳ ಟೈಮೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಂಗಲ್ಲ, ನಾನು ಇವಾಗ ಸಪೋಸ್ 10 ಮಿನಿಟ್ಸ್ ವಾಕಿಂಗ್ ಮಾಡಿದ್ರೆ ಮೊಬೈಲ್ ತೊಗೊಂಡು ಹೋಗ್ತಾರೆ, ಒಂದು 5 ಮಂದಿ ಮಾತಾಡ್ತಾ ಇರ್ತಾರೆ, ಅದು ವಾಕಿಂಗ್ ಆಗಲ್ಲ. ಮೊಬೈಲ್ ಮನೆಯಲ್ಲೇ ಇಟ್ಟು ವಾಕಿಂಗ್ ಹೋಗೋಕ್ಕೆ ವಾಕಿಂಗ್ ಅಂತ, ಇದು ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಇದಕ್ಕೊಂದು ಇನ್ನೊಂದು ಆರ್ಗ್ಯಾನಿಕ್ ಮತ್ತು ಫಿಸಿಯಾಲಜಿಕಲ್ ಅಂತೇಳಿ. ಆರ್ಗ್ಯಾನಿಕ್ ಅಂದರೆ ಸ್ವಲ್ಪ ಏಜ್ ಆದಂಗೆ BP ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು ಆಲ್ವೇಸ್ ಬೆಟರ್. ಈಗ 140-90 ಮೇಲ್ಗಡೆ ಇದ್ದರೆ ಅದಕ್ಕೆ ನಾವು ಸ್ವಲ್ಪ BP ಅಂತೇವೆ. ಸೊ ಟ್ಯಾಬ್ಲೆಟ್ಸ್ ನೀವೇ ಡೈರೆಕ್ಟ್ ಬಿಡಬೇಡಿ. ಸಪೋಸ್ ಈಗ ನೆಕ್ಸ್ಟ್ 130-90 ಬಂತು, 120-90 ಬಂತು, ಆಯ್ತು ಎಕ್ಸಲ್ BP ಟ್ಯಾಬ್ಲೆಟ್ ಹೇಳಿದ್ರೆ 129 ಮತ್ತು BP ಟ್ಯಾಬ್ಲೆಟ್ ಎಸಿಬೇಡಿ. ಬರ್ತಾ ಬರ್ತಾ ಡೋಸ್ ಕಮ್ಮಿ ಮಾಡ್ಕೋತಾ ಇದ್ದಂಗೆ ನೀವು ಯೋಗ ಇವೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ರೆ ಕಂಟಿನ್ಯೂಸ್ಲಿ 2nd ರೀಡಿಂಗ್, 4th ರೀಡಿಂಗ್, 10th ರೀಡಿಂಗ್ ಇದ್ದಾಗ ಅದು ನಾರ್ಮಲ್ ಬಂದರೆ ನೀವು ಬಿಟ್ಟರೆ ಅದು ಒಳ್ಳೆಯ ಡಿಸಿಷನ್. ಜನ ಸಾಕಷ್ಟು ಅವೇ ಇಂಡಿಪೆಂಡೆಂಟ್ ಡಿಸಿಷನ್ ಇರ್ತಾರೆ. BP ಏನಂದರೆ ತುಂಬ ತಲೆನೋವಾದಾಗ, ಚಕ್ರ ಬಂದಾಗ, ಸ್ವಲ್ಪ ನೋವು ಅನ್ಸಾಗ ಇದು BP ಲಕ್ಷಣ. ಬಟ್ ಒಂದೊಂದ್ಸತಿ ಚೆಕ್ ಮಾಡ್ಕೊಳ್ತಾ ಇರೋದು ಆಲ್ವೇಸ್ ಬೆಟರ್. ಎಷ್ಟು ಜನರಿಗೆ ತೊಂದರೆ ಕೊಡ್ತೀವಿ, ಈ ಎಲ್ಲ ವಿಚಾರಗಳ ಮೇಲೆ ಒಂದು ಒಳ್ಳೆಯ ಅಕೌಂಟು, ಒಂದು ಕೆಟ್ಟ ಅಕೌಂಟು, ಪುಣ್ಯ ಮತ್ತು ಪಾಪ ಅನ್ನೋ 2 ಅಕೌಂಟ್ ಓಪನ್ ಆಗುತ್ತೆ. ಪಾಪ ಎಷ್ಟು ಮಾಡ್ತೀವಿ, ಪಾಪದ ಅಕೌಂಟು, ಪುಣ್ಯ ಜೊತೆಗೆ ಪುಣ್ಯದ ಅಕೌಂಟು. ಈ ರೀತಿ ಎಲ್ಲ ಇರುವಾಗ ಇನ್ನೂ ಕೆಲವು ವಿಚಾರಗಳಾಗ್ತವೆ. ನಮ್ಮ ಜೊತೆ ಆದ ಇನ್ಸಿಡೆಂಟ್, ಆಕ್ಸಿಡೆಂಟ್ ಇವನು ಆಗ್ತಾವಲ್ಲ, ಆದಾಗ ನಮಗೆ ನೋವಾಗುತ್ತೆ, ತೊಂದರೆ ಆಗಿರುತ್ತೆ. ಈ ಎಲ್ಲ ವಿಚಾರಗಳು ಮನಸ್ಸಿನಲ್ಲಿ ಉಳಿದಿರ್ತವೆ. ಸಡನ್ನಾಗಿ ನನಗೆ ಯಾರಾದರೂ ಹಿಂದ್ಗಡೆ ಬಂದು ಚೂರಿ ಹಾಕಿದ್ರು, ಡೆತ್ ಆಯಿತು. ಆ ಮೂಮೆಂಟ್ ಸಾಯುವಾಗ ನೆನಪಿರುತ್ತೆ ನನಗೆ, ಸಡನ್ನಾಗಿ ಪೇನ್ ಆಯಿತು. 1 ಮಿನಿಟ್ ನಾನು ಈಗ ನೋಡಿದ್ದೆ ಅಂದರೂ ಆ ಫೀಲಿಂಗ್ ಒಂಥರ ಭಯಭೀತವಾಗಿ ಡೆತ್ ಆಗಿರುತ್ತೆ ನಾನು. ಸೊ ಒಂದು ಮನುಷ್ಯ ಎಟ್ ದ ಟೈಮ್ ಆಫ್ ಡೆತ್ ಸಾಯುವಾಗ ಅಕೌಂಟ್ಸ್ ಏನೇನಿದೆ ಮತ್ತು ಅವನು ಏನೇನು ಅನುಭವಿಸಿದ್ದಾನೆ, ಎಷ್ಟು ಭಯಗಳನ್ನು ಅನುಭವಿಸಿದ್ದಾನೆ, ಎಷ್ಟು ಖುಷಿಗಳನ್ನು ಅನುಭವಿಸಿದ್ದಾನೆ ಅನ್ನೋದು ಅಕೌಂಟು ನೆಕ್ಸ್ಟ್ ಲೈಫಲ್ಲಿ ಪಾಸ್ ಆಗುತ್ತೆ. ಈಗ ಮಾನಸಿಕ ತೊಂದರೆ ಕನೆಕ್ಟಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಎನ್ಕ್ಲೋಸ್ಡ್ ಏರಿಯಾದಲ್ಲಿ ಫೋಬಿಯಾ ಬರುತ್ತಲ್ಲ, ಭಯ ಆಗುತ್ತಲ್ಲ, ಇದು ಯಾಕಾಗುತ್ತೆ ಅಂದರೆ ಒಂದು ಮನುಷ್ಯಗೆ ಏನಾದರೂ ಸಫೋಕೇಟ್ ಮಾಡಿ ಡೆತ್ ಆಗಿದೆ, ಪಿಲ್ಲೋ ಮುಖದ ಮೇಲೆ ಇಟ್ಟು ಡೆತ್ ಮಾಡಿದ್ರು, ಆದ್ರೆ ಒಂಥರ ಕುದಿಗೆ ಒತ್ತಿ ಡೆತ್ ಮಾಡಿದ್ರು. ಎನಿ ಸೋರ್ಸ್ ಆಫ್ ಸಫೋಕೇಶನ್, ಮೆನಿ ಆಪ್ಷನ್ಸ್ ಆರ್ ದೇರ್. ಸಫೋಕೇಟ್ ಆಗಿ ಸಾಯಲಿಕ್ಕೆ ಮೆನಿ ಆಪ್ಷನ್ಸ್ ಆರ್ ದೇರ್. ಯಾವುದಾದ್ರೂ ಗ್ಯಾಸ್ ಅನಿಲ ಲೀಕೇಜ್ ಆಗಿತ್ತು ಅದರಿಂದ, ಅಥವಾ ಭಾಳ ಡಸ್ಟ್ ಏನಾದರೂ ಬಂದು ಏನೋ ಆಕ್ಸಿಡೆಂಟಲ್ಲಿ ಸ್ಮೋಕ್ ಕ್ರಿಯೇಟ್ ಆಗ್ತದೆ, ಅದರಿಂದ ಇರ್ಬೋದು. ಎನಿ ಫಾರ್ಮ್ ಆಫ್ ಸಫೋಕೇಶನ್. ಸ್ಯಾಡ್ ಎಕ್ಸ್ಪೀರಿಯನ್ಸ್ ಇತ್ತು, ಭಾಳ ನೋವಾಗಿತ್ತು ಆ ಮೂಮೆಂಟಲ್ಲಿ, ತುಂಬ ಪೇನ್ ಆಗಿತ್ತು ಆ ಆತ್ಮದ ಸೋಲಿಗೆ. ಅಂದರೆ ಕ್ಯಾರಿಯರ್ ಆದಾಗ ಇಲ್ಲೇನಾಗುತ್ತೆ, ಲಂಗ್ಸ್ ಆರ್ ನಾರ್ಮಲ್, ಲಂಗ್ಸು ಹಾರ್ಟು ಚೆಕಪ್ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಬೋತ್ ಲಂಗ್ಸ್ ಆರ್ ಆಕ್ಟಿವ್ ಆ್ಯಂಡ್ ನಾರ್ಮಲ್ ಫಂಕ್ಷನಿಂಗ್. ಅದು ಚೆಕ್ ಮಾಡ್ತಾರೆ ಕೆಲವರು, ಅದು ನಾರ್ಮಲ್ ಇರುತ್ತೆ, ಆದರೂ ಸಫೋಕೇಶನ್ ಫೀಲ್ ಆಗುತ್ತೆ. ಅವ್ರು ಯಾವತ್ತೂ ಕಿಟಕಿ ಬಾಗಿಲು ಕ್ಲೋಸ್ ಮಾಡಿ ಕೊಡಲ್ಲ, ಕಾರಲ್ಲಿ ಕೂತು ವಿಂಡೋ ಇಳಿಸ್ಕೊಡ್ತಾರೆ. ಈ ರೀತಿ ಪರ್ಸನಾಲಿಟೀಸ್ ನೀವು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನೋಡ್ತೀರ. ಇದು ಒಂದು ಕಾರಣ ಹೇಳ್ತಾ ಇದ್ದೀನಿ ನಾನು. ನನ್ನ ಹತ್ರ ಈ ರೀತಿ ಅನೇಕ ಕಾರಣಗಳಿಂದ ಜನ ಬಂದಾಗ ಅವ್ರು ಹೇಳಿದಾಗಲೇ ಗೊತ್ತಾಗುತ್ತೆ ಈ ಕ್ಯಾಂಡಿಡೇಟು ಪ್ರೆಸೆಂಟ್ ಲೈಫ್ ಇಶ್ಯೂ ಅಲ್ಲ, ಈ ಭಾವನೆ. ಇದನ್ನು ಇವರು ಮಾನಸಿಕ ತೊಂದರೆ ಅಂತ ತಿಳ್ಕೊಂಡಾರಲ್ಲ, ಇದು ಭಾವನೆ, ತಂದಿರೋ ಭಾವನೆ ಮಾನಸಿಕ ಕಾಯಿಲೆಯಾಗಿ ಪರಿಣಾಮ. ಖ್ಯಾತ ಹೃದಯ ತಜ್ಞರಾದ ಡಾಕ್ಟರ್ ವಿರಾಜ್ ಕಲಬುರ್ಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಿವೃತ್ತ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಇಟ್ಗಿ, ವಂದನಾ ಯೋಗ ಮತ್ತು ಆಧ್ಯಾತ್ಮಿಕ ಕೇಂದ್ರದ ಸ್ಥಾಪಕರು, ಯೋಗ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಪರಿಣಿತಿ ಹೊಂದಿರುವ ಸವಿತಾ ಯರ್ಗೋಳ್, ಅಂಜನಾದೇವಿ, ಪುನೀತ್ ಕುಲಕರ್ಣಿ, ಶಿವಲೀಲಾ ಪಾಟೀಲ್ ಇತರರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರಮೇಶ್ ಮರಗೋಳ್ ಸೇರಿದಂತೆ ಮಹೇಶ್ ಯರಗೋಳ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಗದಗ್ನ ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಕಲಬುರಗಿಯ ಮೋಹನ್ ರಾಜ್ ಆಸ್ಪತ್ರೆಯ ಡಾಕ್ಟರ್ ದೇವಾನಂದ್ ಬಿರಾದರ್ ಅವರ ಮನೆಯಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡಿದರು.
ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪೂಜ್ಯರಾದ ಪಂಡಿತ್ ಪಂಚಾಕ್ಷರಿ ಸಂಗೀತ ಗುರುಗಳು ಕಲಬುರಗಿ ನಗರದ ನ್ಯೂ ರಾಘವೇಂದ್ರ ಕಾಲೋನಿಯ ಮೋಹನ್ ರಾಜ್ ಆಸ್ಪತ್ರೆಯ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ ಮನೆಗೆ ಆಗಮಿಸಿ ಭಕ್ತರಿಗೆ ದರ್ಶನ ನೀಡಿದರು. 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಇವತ್ತಿನವರೆಗೂ ಎಲ್ಲಿ ಕೇಳಿದ ಸಂಗೀತ ಅದು ಪಂಚಾಕ್ಷರಿ ಗುರುಗಳಿಂದ ಇವತ್ತು ನಮ್ಮ ವಿದ್ಯಾಗುರುಗಳಾದಂತಹ ಪಂಡಿತ್ ಪಂಚಾಕ್ಷರಿ ಗುರುಗಳು ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರ ಪಾದಕ್ಕೆ ಹಣೆ ಮಣಿದು ನೋಡಕ್ಕೆ ಸಾದಾ ಸೀದಾ ವ್ಯಕ್ತಿ ಗುರುಗಳು. ಇವತ್ತು ನಮ್ಮ ಡಾಕ್ಟರ್ ದೇವಾನಂದ ಅವರ ಭಕ್ತಿಗೆ ಮೆಚ್ಚಿ ಅವ್ರ ಮನೆಗೆ ಬಂದಿದ್ದಾರೆ. ನನ್ನ ಮಾತು ಮುಗಿಸುತ್ತೇನೆ. ಈ ಸಂದರ್ಭದಲ್ಲಿ ಪೂಜ್ಯರ ಪಾದ ಪೂಜೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಗುರುಗಳ ಶಿಷ್ಯರಾದ ಪಾರ್ವತಿ ಕಂದ, ಸಿದ್ಧಾರೂಢ ನಾಗನಹಳ್ಳಿ, ನಾಗರಾಜ್ ದೇವರ್ ಹೊಸಪೇಟೆ, ಮನೋಹರ್ ಹುಣಶ್ಯಾಳ್, ರಾಜೇಂದ್ರ ಮಾಸ್ತಾರ್ ಬಿರಾದಾರ್, ಡಾಕ್ಟರ್ ದೇವಾನಂದ್ ಬಿರಾದಾರ್, ಡಾಕ್ಟರ್ ನಿವೇದಿತಾ ಡಿ ಬಿರಾದಾರ್ ಸೇರಿದಂತೆ ಮುಂತಾದವರಿದ್ದರು. ಇದೇ ಸಂದರ್ಭದಲ್ಲಿ ಮೋಹನ್ ರಾಜ್ ಆಸ್ಪತ್ರೆಯ ಎಲ್ಲಾ ವಿಭಾಗಗಳನ್ನು ಪರಿಶೀಲಿಸಿ ರೋಗಿಗಳಿಗೂ ದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ರೋಗಿಗಳು ದೇವಾನಂದ್ ಬಿರಾದಾರ್ ಅವರ ಮನೆಯ ಸದಸ್ಯರಂತೆ ಕಾಣುತ್ತಿರುವುದು ಅವರ ಸೇವೆಗೆ ಹಿಡಿದ ಕೈಗನ್ನಡಿ ಎಂದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಶ್ಲಾಘಿಸಿದರು. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯರಾದ ಗಾನಯೋಗಿಗಳು ಷಡಕ್ಷರಿ ಪಂಚಾಕ್ಷರಿ ಗವಾಯಿಗಳು ಇವತ್ತಿನ ದಿವಸ ನಮ್ಮ ಮನೆಗೆ ಬಂದು ಒಂದು ಪಾದವನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಗೆ ಬಂದಾಗ ನಾವು ಪಾದಪೂಜೆಯನ್ನು ಮಾಡಿ ಗವಾಯಿಗಳಿಗೆ ಗುರುಗಳಿಗೆ ಪಾದಪೂಜೆಯನ್ನು ಮಾಡಿ ಇವತ್ತು ಗುರು ಕಾಣಿಕೆಯನ್ನು ಕೊಟ್ಟು ಗುರು ಕೃಪೆಯಾಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಪೂಜ್ಯರ ಬಗ್ಗೆ ಮೊದಲು ತಮಗೆ ಗೊತ್ತಾಗಿದ್ದು ಹೇಗೆ? ನಾವು ಹೀಗೆ ಒಂದು ಮದುವೆಯ ಸಮಾರಂಭಕ್ಕೆ ಗದಗಿಗೆ ಹೋದಾಗ ವೀರೇಶ್ವರ ಆಶ್ರಮಕ್ಕೆ ಹೋಗಿದ್ವಿ. ಆವಾಗ ಗುರುಗಳ ಬಗ್ಗೆ ಕೇಳ್ಪಟ್ಟು ಕಣ್ಣಾರೆ ನೋಡಿದ್ವಿ. ನಾವು ಗುರುಗಳು 2-2.5 ಸಾವಿರ ಜನಕ್ಕೆ ಸಂಗೀತ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಉಚಿತವಾಗಿ ಸಂಗೀತ ಶಿಕ್ಷಣ ಮತ್ತು ಅವರ ದಾಸೋಹವನ್ನು ಕೊಟ್ಟು ಎಲ್ರಿಗೂ ಸಲ್ಲುತ್ತಾ ಇದ್ದಾರೆ, ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆವಾಗ ಗುರುಗಳ ಮೇಲೆ ಅಭಿಮಾನ ಮತ್ತು ಪ್ರೀತಿಯನ್ನು ಆಗಿ ಗುರುಗಳನ್ನು ನಾನು ಕೇಳಿಕೊಂಡೆ, ತಾವು ಗುಲ್ಬರ್ಗಕ್ಕೆ ಬಂದಾಗ ನಮ್ಮ ಮನೆಗೆ ಪಾದ ಹಾಕಬೇಕು ಗುರುಗಳೇ, ತಮ್ಮ ಆಶೀರ್ವಾದ ಕೊಡಬೇಕು ನಮ್ಮ ಕುಟುಂಬಕ್ಕೆ, ಗುಲ್ಬರ್ಗಾದ ಜನತೆಗೆ ಅಂತ ಕೇಳ್ಕೊಂಡಾಗ ನಾನು ಗುಲ್ಬರ್ಗಕ್ಕೆ ಬಂದು ಯಾವಾಗ ಬರ್ತೀನೋ ಆವಾಗ ತಮಗೆ ಕೊಡ್ತೀನಿ, ಮುಂದಿನ ತಿಂಗಳು ಬರ್ತಾಯಿದ್ದೀನಿ ಗುಲ್ಬರ್ಗಕ್ಕೆ, ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಪಾದ ಹಾಕ್ತೀನಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ. ಬಹಳ ಸಂತೋಷ ಆಗ್ತಾಯಿದೆ, ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಿಮ್ಮ ಮನೆಗೆ ಬಂದಾಗ ಯಾವ್ಯಾವ ಪೂಜಾ ವಿಧಿನ ಇವತ್ತು ತಾವು ನೆರವೇರಿಸಿದ್ರಿ? ಆಚರಣೆಯ ಪ್ರಕಾರ ನಮ್ಮ ಮನೆಗೆ ಬಂದಾಗ ಗುರುಗಳನ್ನು ಪಾದಪೂಜೆಯನ್ನು ಮಾಡಿದ್ವಿ, ಗುರುಗಳ ಬರಮಾಡಿಕೊಂಡಿದ್ವಿ, ಸತ್ಕಾರ್ಯವನ್ನು ಮಾಡಿಕೊಂಡು ಗುರುಗಳ ಪಾದಪೂಜೆ ಮುಖಾಂತರ ನಾವು ನಮ್ಮ ಮನೆಯಲ್ಲಿ
ಕರ್ಕೊಂಡಿದ್ವಿ. ನಾವು ನೋಡಿರೋ ಹಾಗೆ ಸಾಕಷ್ಟು ಜನ ತಮ್ಮ ಆಪ್ತರು ಇಲ್ಲಿ ಬಂದಿದ್ದಾರೆ, ಭಕ್ತಾದಿಗಳು. ಸೊ ಅವರ ಒಂದು ರಿಯಾಕ್ಷನ್ ಯಾವ ರೀತಿ ಇದೆ ಪೂಜ್ಯರನ್ನ ತಾವು ಕರೆಸ್ಕೊಂಡಾಗ? ಎಲ್ಲರೂ ತುಂಬ ಹೃದಯದಿಂದ ಸಂತೋಷದಿಂದ ಬಂದು ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷವಾಗಿದ್ದೀನಿ. ಎಲ್ರಿಗೂ ಇವತ್ತು ಬೆಳಗ್ಗೆಯಿಂದ ಪೂಜ್ಯರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. 1 ಗಂಟೆಯಿಂದ ಎಲ್ಲ ನನ್ನ ಗೆಳೆಯರು, ನನ್ನ ಬಂಧುಗಳು 1 ಗಂಟೆಯಿಂದ ಪೂಜ್ಯರ ದರ್ಶನಕ್ಕಾಗಿ ಕಾಯ್ತಾ ಇದ್ದರು. ಪೂಜ್ಯರು ಬಂದು ದರ್ಶನ ಕೊಟ್ಟಿದ್ದಾರೆ. ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಕಲಬುರಗಿಯ ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತಹ ಮೋಹನ್ ರಾಜ್ ಆಸ್ಪತ್ರೆಯ ಸುಪ್ರಸಿದ್ಧ ವೈದ್ಯರಾಗಿರುವಂತಹ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ ಮನೆಗೆ ಇವತ್ತು ಗದುಗಿನ ಪೂಜ್ಯರು ಆಗಮಿಸುವ ಮೂಲಕ ತಮ್ಮ ಪಾದಧೂಳನ್ನು ನೀಡಿದ್ದಾರೆ. ಜೊತೆಗೆ ಸಂಪ್ರದಾಯದಂತೆ ಅವರ ಪರಿವಾರದಲ್ಲೂ ಸೇರಿ ಕೂಡಿ ಒಂದು ಪಾದ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಸಾಕಷ್ಟು ಜನ ಆಪ್ತರು ಕೂಡ ಬಂದು ಪೂಜ್ಯರ ಒಂದು ದರ್ಶನ ಪಡೆದಿದ್ದಾರೆ. ಸೊ ದರ್ಶನ ಪಡೆದಂಥ ಎಲ್ಲರ ಒಂದು ಆಸೆಗಳು ಈಡೇರಲಿ, ಪೂಜ್ಯರ ಆಶೀರ್ವಾದದಿಂದ ಎಲ್ಲರ ಒಂದು ಆಸೆಗಳು ಮನೋಕಾಮನೆಗಳು ಈಡೇರಲಿ ಅನ್ನೋದೇ ನಮ್ಮದು ಕೂಡ ಆಶಯ. ಕ್ಯಾಮ್ರಾ ಪರ್ಸನ್ ಮಲ್ಲು ಹೀರಾಪುರ್ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿಗೆ ಮೀಸಲಿಟ್ಟ 2 ಕೋಟಿ ಹಣವನ್ನು ಬಿಡುಗಡೆ ಸೇರಿದಂತೆ ಇತರೆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಲಬುರಗಿ ಪತ್ರಿಕಾ ವಿತರಕರ ಜಿಲ್ಲಾ ಘಟಕದಿಂದ ಮನವಿಯನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಬೆಂಗಳೂರು ಕಲಬುರಗಿ ಪತ್ರಿಕಾ ವಿತರಕರ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಿನಪತ್ರಿಕೆ ವಿತರಕರಿಗೆ ಸಿಗಬೇಕಾಗಿರುವ ಸೌಲಭ್ಯವನ್ನು ದೊರಕಿಸಿಕೊಡುವಂತೆ ಮನವಿಯನ್ನ ಸಲ್ಲಿಸಲಾಯಿತು. 2013ರ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 2018-19 ಬಜೆಟ್ನಲ್ಲಿ ಪತ್ರಿಕಾ ವಿತರಕರಿಗೆ ಕ್ಷೇಮಾಭಿವೃದ್ಧಿ ನಿಧಿ ಸಲುವಾಗಿ 2 ಕೋಟಿ ರೂಪಾಯಿಗಳನ್ನ ಮೀಸಲಿಡುವಂತೆ ಘೋಷಿಸಲಾಗಿತ್ತು. ಆದರೆ ಕಳೆದ ಸರ್ಕಾರ ಅದನ್ನು ಜಾರಿ ಮಾಡಿರಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರದಲ್ಲಿರುವುದರಿಂದ ತಾವು ಈ 2 ಕೋಟಿ ರೂಪಾಯಿ ಕ್ಷೇಮಾಭಿವೃದ್ಧಿ ನಿಧಿ ಜೊತೆಗೆ ಪತ್ರಿಕಾ ವಿತರಕರಿಗೆ EVM ಬೈಕ್ ಹಾಗೂ ಮೊಪೆಡ್ ತೆಗೆದುಕೊಳ್ಳಲು ಹೆಚ್ಚುವರಿಯಾಗಿ ಸಬ್ಸಿಡಿ ಮಂಜೂರು ಮಾಡುವುದು, 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಪತ್ರಿಕಾ ವಿತರಕರ ಮಕ್ಕಳಿಗಾಗಿ ಉಚಿತ ಶಿಕ್ಷಣ ಸೌಲಭ್ಯ ಒದಗಿಸುವುದು, ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಧನ ಸಹಾಯ ನೀಡುವುದು, ಪತ್ರಿಕಾ ವಿತರಕರು ಪತ್ರಿಕೆ ಹಂಚುವ ಸಂದರ್ಭದಲ್ಲಿ ಮೃತಪಟ್ಟಿದ್ದಲ್ಲಿ ರೂಪಾಯಿ 5 ಲಕ್ಷ ಸಹಾಯಧನ ನೀಡುವುದು ಹಾಗೂ ಅಪಘಾತ ಸಂದರ್ಭದಲ್ಲಿ ಆಸ್ಪತ್ರೆಯ ವೆಚ್ಚ ಭರಿಸುವುದು, ಪತ್ರಿಕಾ ವಿತರಕರಿಗಾಗಿ 65 ವರ್ಷ ಮೇಲ್ಪಟ್ಟವರಿಗೆ ಅವರ ವೃತ್ತಿಯನ್ನು ಗೌರವಿಸಿ ಪಿಂಚಣಿ ಸೌಲಭ್ಯವನ್ನು ಒದಗಿಸುವುದು, ಪತ್ರಿಕಾ ವಿತರಕರನ್ನು ರಾಜ್ಯೋತ್ಸವ ಪ್ರಶಸ್ತಿಗೆ, ಕೆಂಪೇಗೌಡ ಪ್ರಶಸ್ತಿಗೆ ವೃತ್ತಿಯನ್ನು ಗೌರವಿಸಿ ಪರಿಗಣಿಸುವುದು, ಆಶ್ರಯ ಯೋಜನೆಯಡಿ ಪತ್ರಿಕಾ ವಿತರಕರಿಗೂ ಸಹ ನಿವೇಶನ ನೀಡುವಂತೆ ತಮ್ಮ ಬೇಡಿಕೆ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಪತ್ರಿಕಾ ವಿತರಕರ ಜಿಲ್ಲಾ ಘಟಕ ಕಲಬುರಗಿಯ ಅಧ್ಯಕ್ಷರಾದ ರಮಾಕಾಂತ್ ಜಿಡಿಗೇಕರ್, ಉಪಾಧ್ಯಕ್ಷರಾದ ಬಸವರಾಜ್ ಖಾನಾಪುರ್, ಕಾರ್ಯದರ್ಶಿ ಶ್ರೀಶೈಲ್ ನಂದರ್ಗಿ, ಉಪ ಕಾರ್ಯದರ್ಶಿ ಪ್ರಭುರಾವ್ ಚಿಂಚೋಳಿಕರ್, ಖಜಾಂಚಿ ಶಿವಕುಮಾರ್ ಪಲ್ಲಾಪುರ್, ರಾಜಶೇಖರ್ ಜಮಾದಾರ್, ಗುರುರಾಜ್ ಶಹಾಬಾದಿ, ಮಲ್ಲಿಕಾರ್ಜುನ್ ಪಾಟೀಲ್, ಬಸವರಾಜ್ ಸೇರಿದಂತೆ ಇತರರಿದ್ದರು. ಕಲಬುರಗಿ ತಾಲೂಕಿನ ಫರತಾಬಾದಿನ ಕೂಲಿ ಕಾರ್ಮಿಕರಿಗೆ ನರೇಗಾ ಯೋಜನೆಯ ಅಡಿ ಕೆಲಸ ಒದಗಿಸಿಕೊಡುವಂತೆ ಪ್ರಗತಿಪರ ಮಹಿಳೆಯರ ಸಂಘದ ವತಿಯಿಂದ ಆಗ್ರಹಿಸಲಾಯಿತು. ಕೆಲಸ ಒದಗಿಸದೇ ಇರುವ ಅಧಿಕಾರಿಗಳನ್ನು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು. ಖಾತ್ರಿ ಕೆಲಸ, ಖಾತ್ರಿ ಕೆಲಸ, ಬಡವರಿಗೆ ಕೂಲಿ, ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಒದಗಿಸಲೇಬೇಕು. ಬೇಕೇ ಬೇಕು. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮ ಪಂಚಾಯಿತಿಯಿಂದ ನಾವು ಒಂದು ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಅಡಿಯಲ್ಲಿ ನಮಗೆ ಉದ್ಯೋಗ ಖಾತ್ರಿ ಕೊಡಿ ಅಂತ ಹೇಳ್ಕೊಂಡು ನಾವು ಗುರುವಾರ ದಿವಸ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ಆ ಮನವಿ ಪತ್ರದಲ್ಲಿ ನಾವು ಏನು ಹೇಳಿದ್ದೇವೆ ಅಂತಂದರೆ 3 ದಿವಸ ಒಳಗಡೆ ಅಂದರೆ ಸೋಮವಾರ ದಿವಸ ಒಳಗಡೆ ನಮಗೆ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಕೆಲಸ ಒದಗಿಸಬೇಕು. ಒಂದು ವೇಳೆ ಒದಗಿಸದೇ ಇದ್ದರೆ ನಾವು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರ ಕಚೇರಿ ಎದುರುಗಡೆ ನಾವು ಪ್ರತಿಭಟನೆ ಮಾಡಿ ನಮ್ಮ ಬೇಡಿಕೆಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇವೆ. ಅದೇ ಪ್ರಕಾರವಾಗಿ ಅದರ ಒಂದು ಪ್ರತಿಯನ್ನು ಕೂಡ ನಾವು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯವರು ಕೂಡ ನಾವು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಒಂದು ಕಚೇರಿಯಿಂದ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಇವತ್ತಿನ ದಿವಸ ನಾವು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಬಂದಿದ್ದೇವೆ. ನಮ್ಮ ಬೇಡಿಕೆ ಏನು ಅಂತಂದರೆ ನಮ್ಮಲ್ಲಿ
ಕೃಷಿ ಕಾರ್ಮಿಕರಿದ್ದಾರೆ, ಅವರು ವಲಸೆ ಹೋಗಬಾರ್ದು ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರ ನರೇಗಾ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಆ ನರೇಗಾ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಈ ವರ್ಷದಲ್ಲಿ ನಮಗೆ ಅವರು ಉದ್ಯೋಗ ಖಾತ್ರಿ ಕೆಲಸ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಮಾಡಿದವಾಗ ಅಲ್ಲಿ ಕಂಪ್ಯೂಟರ್ ಆಪ್ರೇಟರ್ ಇದ್ದಾರೆ, ಕಾಯಕ ಯೋಗಿ ಇದ್ದಾರೆ, ಅವರು ತುಂಬ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ PDO ಕಚೇರಿಗೆ ಬರೋದಿಲ್ಲ, ನಮ್ಮ ಮನವಿಗೆ ಸ್ಪಂದನೆ ಮಾಡೋದಿಲ್ಲ. ಹೀಗಾಗಿ ನಮಗೆ ತುಂಬ ಬೇಜಾರಾಗಿದೆ. ನಮಗೇನು ಬೇಕು ಅಂತಂದರೆ ಕೃಷಿ ಕಾರ್ಮಿಕರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಖಾತ್ರಿ ಬೇಕು ಅಂತ ತಿಳ್ಕೊಂಡು ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಆ ಉದ್ಯೋಗ ಖಾತ್ರಿಯಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರತಾಪಾದ ಗ್ರಾಮದಲ್ಲಿ ಸುಮಾರು 1500 ಜನ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ ಹೊಂದಿದವರು ಇದ್ದಾರೆ. ಅವರು ಯಾರಿಗೂ ಕೂಡ ಅವರು ಕೆಲಸ ಕೊಡ್ತಾ ಇದ್ದಾರೆ. ಅಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು, ಅಲ್ಲಿ ಪಟ್ಟಭದ್ರ ಚಮಚಗಿರಿ ಮಾಡೋವಂಥವ್ರು ಅವ್ರು ಏನು ಮಾಡ್ತಾ ಇದ್ದಾರೆ, ತರ್ತಾರೆ, ನಾನು ಈ ಸಾಕ್ರಿ ನಿನ್ನೂ ಸಾಕ್ರಿ ಅಂತೇಳಿ 15, 20, 50 ಜನರಿಗೆ ಹಾಕಿ ನಮ್ಮ ಕಣ್ಣಾಗ ಮಣ್ಣು ಎರಿಸ್ತಾ ಇದ್ದಾರೆ. ನಮ್ಮ ಕೃಷಿ ಕಾರ್ಮಿಕರಿಗೆ ನಮಗೆ ಕಣ್ಣಾಗ ಮಣ್ಣು ಎರಿಸ್ತಾ ಇದ್ದಾರೆ. ಅದನ್ನು ನಿಲ್ಲಬೇಕು. ಸುಮಾರು 1500 ಜನ ಏನಿದಾರಲ್ಲೇ ಸೀರಿಯಲ್ ಆಗಿ ಹಾಕಿರಿ. ನಿಮಗೆ 1001ರಿಂದ 200 ಜನಕ್ಕೆ ಒಂದು ಸಲ ಹಾಕಿ, 801ರಿಂದ 600ವರೆಗೆ ಹಾಕಿರಿ, 600ರಿಂದ 1000ವರೆಗೆ ಹಾಕಿರಿ, 1000ರಿಂದ 200ವರೆಗೆ ಹಾಕಿರಿ, 200ರಿಂದ 5000 ಎಲ್ಲರಿಗೂ ಉದ್ಯೋಗಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳೇ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ದರೆ ಇವತ್ತಿನಿಂದ 3 ದಿವಸ ಆದಮೇಲೆ ಇವರ ಕಚೇರಿಯ ಮುಂದೆ ನಾವು ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ತೀವಿ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ದಯವಿಟ್ಟು ದಯಪರಗಳಾದ ತಾವುಗಳು ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ತಿಳ್ಕೊಂಡು ನಾನು ನಮ್ಮ ಕೃಷಿ ಕಾರ್ಮಿಕರ ಪರವಾಗಿ ಹಾಗೂ ಪ್ರಗತಿಪರ ಮಹಿಳೆಯರ ಸಂಘದ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ. ಸರ್ಕಾರ ಹೇಳುತ್ತೆ ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಅಂತೇಳಿ. ಸರ್ಕಾರದ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಮ್ಮ ಫರ್ತಾಬಾದ್ ಗ್ರಾಮ ಪಂಚಾಯಿತಿ 100% ಫೇಲ್ಯೂರ್ ಆಗಿದೆ. ನನ್ನ ಹೆಸರು ಮಹಾದೇವಿ ಎಂ ಸಜ್ಜನ್, ಅಧ್ಯಕ್ಷರು ಪ್ರಗತಿಪರ ಮಹಿಳೆಯರ ಸಂಘ, ಫರ್ತಾಬಾದ್ ತಾಲೂಕು, ಜಿಲ್ಲಾ ಕಲಬುರಗಿ. ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ST ಹೋರಾಟ ಸಮಿತಿಯ ವತಿಯಿಂದ ಲಚ್ಚಪ್ಪ ಜಮಾದಾರ್ ಅವರಿಗೆ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಒತ್ತಾಯಿಸಲಾಯಿತು. ಹೇಳೋದೇನಂತಂದರೆ, ಕಳೆದ ವಿಧಾನಸಭಾ ಮತ್ತು ವಿಧಾನಸಭೆ ಉಪಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೋಲಿ ಸಮಾಜಕ್ಕೆ ಪರಿಶಿಷ್ಟ ಪಂಗಡ ಸೇರಿಸಿದ್ದಕ್ಕೆ ಆಗಲಿಲ್ಲ. ಆದಗೋಸ್ಕರ ಕೋಲಿ ಕಬ್ಬಲಿಗ ST ಹೋರಾಟ ಸಮಿತಿ ವತಿಯಿಂದ ಶ್ರೀ ಲಚ್ಚಪ್ಪ ಜಮಾದಾರ್ ಅವರು ಅಧ್ಯಕ್ಷ ನೇತೃತ್ವ ಅನೇಕ ಹೋರಾಟಗಳು ಮಾಡಿ ಕೂಡ ಕೋಲಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋಕ್ಕೆ ಆಗಲಿಲ್ಲ. ಆದಗೋಸ್ಕರ ಕೋಲಿ ಕಬ್ಬಲಿಗ ST ಹೋರಾಟ ಸಮಿತಿ ವತಿಯಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುಂಚೆ ಕೋಲಿ ಸಮಾಜ ಜನರಿಗೆ ಮೋಸ ಮಾಡಿದೆ ಎಂದು ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕೆಂದು ರಾಜ್ಯಾಂತರ ಕರೆ ಕೊಟ್ಟು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಎಲ್ಲ ತಾಲೂಕು ಹಳ್ಳಿಯಲ್ಲಿ ಕೋಲಿ ಸಮಾಜ ಪರವಾಗಿ ಪ್ರಚಾರ ಮಾಡಿ 7 ಜನ ಶಾಸಕರು ಆರಿಸಿ ಬರಲು ಶ್ರಮ ವಹಿಸಿದ್ದಾರೆ. ಕೋಲಿ ಕಬ್ಬಲಿಗ ST ಸಮಿತಿ ರಾಜ್ಯಾಧ್ಯಕ್ಷರು ಲಚ್ಚಪ್ಪ ಜಮಾದಾರ್ ಅವರಿಗೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕೆಂತಂದು ಯಾವುದೇ ರಾಜ್ಯ ಮಟ್ಟದಲ್ಲಿ ಒಂದು ಸೂಕ್ತ ನಿಗಮ ಮಂಡಳ ಅಧ್ಯಕ್ಷ ಸ್ಥಾನವನ್ನು ನೇಮಕ ಮಾಡಿ ಕೋಳಿ ಕಬ್ಬಲಿಗ ಯುವ ಶಕ್ತಿಗೆ ಶಕ್ತಿ ತುಂಬಲು ಮತ್ತು ರಾಜ್ಯಾಂತರ ಕೋಳಿ ಕಬ್ಬಲಿಗ ಸಮಾಜ ಸಂಘಟನೆ ಮಾಡಿ ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಲೋಕಸಭಾ ಚುನಾವಣೆ ಹೆಚ್ಚಿನ ಬಹುಮತ ಬರಲು ಶ್ರೀ ಲಚ್ಚಪ್ಪ ಜಮಾದಾರ್ ಅವರು ಅನುಕೂಲ ಮಾಡಿಕೊಡಬೇಕೆಂದು AICC ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡಿಕೊಳ್ತಾ ಇದ್ದೆವು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಸೀಟ್ ಬರೋಕ್ಕೆ ಕಾರಣ ಯಾರಾದರೂ ಇದ್ದರೆ ಅದು ಲಚ್ಚಪ್ಪ ಜಮಾದಾರ್ ಅವರ ಶ್ರಮ ಇದೆ. ಆದ ಕಾರಣ ನಾವೆಲ್ಲರೂ ಅವರ ಅಭಿಮಾನಿ ಸಂಘದವರು ಲಚ್ಚಪ್ಪ ಜಮಾದಾರ್ ಯಾವುದೇ ನಿಗಮ ಮಂಡಳ, ಇವತ್ತು ಅಂಬಿಗರ ಚೌಡಯ್ಯ ನಿಗಮ ಮಂಡಳದ ಅಧ್ಯಕ್ಷರ ಸ್ಥಾನ ಕೊಡಬೇಕು, ಇಲ್ಲ ಯಾವುದಾದ್ರೂ ಒಂದು ನಿಗಮ ಮಂಡಲ ಅಧ್ಯಕ್ಷರ ಸ್ಥಾನವನ್ನು ಆಯ್ಕೆ ಮಾಡಿಕೊಡ್ಬೇಕಂತಂದು ಪತ್ರಿಕಾಗೋಷ್ಠಿ ನಾವು ಮಾಡ್ತಾ ಇದ್ದೇವೆ ಸರ್. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು
SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.